ಭೀಮಸೇನ, ಅಭಿಮನ್ಯು ಕುಮಾರನು ಚಕ್ರವ್ಯೂಹದಲ್ಲಿ ಒಬ್ಬನೇ ಸಿಕ್ಕಿ ಬಿದ್ದಿರುನಲ್ಲ, ಈಗ ಮಾಡುವುದೇನು ಭೀಮಸೇನ? ಅಭಿಮನ್ಯು ಕುಮಾರ, ಅಭಿಮನ್ಯು ಕುಮಾರ! ಪರಮಾತ್ಮ, ತೋರಿತು ಜಗದಿ ಕುಮಾರ, ತೋರಿತು ಜಗದಿ ತನಿಯನವನ ಇರಿಸಲಿನ ಎನ್ನಗೈದೆ ದೇವವೇ, ಅರ್ಜುನನು ಬಂದು ನನ್ನ ಮಗನೆಲ್ಲಿ ಎಂದು ಕೇಳಿದಾಗ ಏನೆಂದು ಹೇಳಲಿ? ಸುಭದ್ರೆಗೆ ಏನೆಂದು ಉತ್ತರವನ್ನು ಕೊಡಲಿ? ಉತ್ತರೆಯ ಸಂಕಟವನ್ನು ನೋಡಿ ಏಕೆ ಸಹಿಸಲಿ? ಅಗ್ರಜ, ಸಂಕಟವನ್ನು ಪಡೆಯಬೇಡ. ಅಭಿಮನ್ಯು ಮರಣಕ್ಕೆ ಯಾರು ಕಾರಣರೋ ಅವರನ್ನು ಧ್ವಂಸ ಮಾಡಿ ಬಿಡುವೆನು. ಹಾಗೆ ಮಾಡಿದರೆ ಅಭಿಮನ್ಯು ಕುಮಾರನು ಪುನಃ ಬದುಕಿ ಬರುವನೆ. ಅಣ್ಣ, ಸ್ವರ್ಗದಲ್ಲಿ ಆದರೂ ಅವನ ಆತ್ಮಕ್ಕೆ ಶಾಂತಿ ಉಂಟಾಗಲಿ ಎಂದು ಅನುಮತಿಸಿದ್ದರು ಅವರನ್ನು ಧ್ವಂಸ ಮಾಡಿ ಬಿಡುವೆನು. ಧ್ವಂಸ ಮಾಡುವೆ ವಂಶದ್ರೋಹಿಗಳ ಸಂಶಯದ ನೀನು, ಧ್ವಂಸ ಮಾಡುವೆ ವಂಶದ್ರೋಹಿಗಳ. ಸಂಶಯದ ನೀನು, ಧ್ವಂಸ ಮಾಡುವೆ ವಂಶದ್ರೋಹಿಗಳ. ದುರುಳರ ಪರ ದುರುಳರೋ, ತನೇರೋ ಗುರು ತನೇರೋ. ದುರುಳರ ಪರ ದುರುಳರೋ, ತನೇರೋ ಗುರು ತನೇರೋ. ಕೊರಳನೆ ಕಡಿದು ಉರುಳಿಸುವೆ, ಕೊರಳನೆ ಕಡಿದು ಉರುಳಿಸುವೆ. ಧ್ವಂಸ ಮಾಡುವೆ ವಂಶದ್ರೋಹಿಗಳ ಸಂಶಯದ ನೀನು, ಧ್ವಂಸ ಮಾಡುವೆ ವಂಶದ್ರೋಹಿಗಳ. ಅಣ್ಣ, ನಮಸ್ಕರಿಸುವೆನು. ಇದೇನು ಈ ರೀತಿ ಚಿಂತಿಸುತ್ತಿರಲು ಕಾರಣವೇನು? ಅಭಿಮನ್ಯು ಕುಮಾರ, ಅಭಿಮನ್ಯು ಕುಮಾರ! ಅಭಿಮನ್ಯು, ಅಭಿಮನ್ಯು, ಏನು, ಏನಾಯಿತು? ಅಭಿಮನ್ಯು ಕುಮಾರ ಮರಣ ಹೊಂದಿರುವನು. ಅಭಿಮನ್ಯು, ಅಭಿಮನ್ಯು, ಏನು, ಏನಾಯಿತು? ಕುಮಾರನು ಮರಣ ಹೊಂದಿದನೆ? ಚಕ್ರವ್ಯೂಹವನ್ನು ಭೇದಿಸಿ ಅನೇಕ ಯೋಧರನ್ನು ಸೋಲಿಸಿ ಮಹಾರಸಿಕರನ್ನು 7 ಬಾರಿ ಸಪ್ತ ಮಹಾರಸಿಕರನ್ನು 7 ಬಾರಿ ಸೋಲಿಸಿ ಕೊನೆಗೆ ಆ ದುಷ್ಟರ ಮೋಸಕ್ಕೆ ಸಿಲುಕಿ ಹತನಾದನು. ಅಂತಹ ಪರಾಕ್ರಮವನ್ನು ತೋರಿದ ಅವನಿಗಾಗಿ ಮರುಗುವುದಾದರೂ ಹೇಗೆ? ಚಂದ್ರಕ್ರಸ್ತ ಯೋಗಿ ಪಾಂಡವರ ಕೀರ್ತಿಯು ಶಾಶ್ವತವಾಗಿ ಉಳಿಯುವಂತೆ ಮಾಡಿದನು. ಅಗ್ರಜ, ಭೀಮಸೇನನಲ್ಲಿ ಅಭಿಮನ್ಯು ಮರಣಕ್ಕೆ ಕಾರಣರಾದರನ್ನು ಸಂಹರಿಸಲು ಹೋಗಿರುವೆನು. ಅಯ್ಯೋ ದೈವವೇ, ಕಡೆಗೂ ಆ ನೀಚರಾದ
ಕೌರವರಿಂದಲೇ ನನ್ನ ಕುಮಾರನಿಗೆ ಮರಣವು ಸಂಭವಿಸಿತೆ. ಕುಮಾರ, ಈಗೆಲ್ಲಿ ನಿನ್ನ ಮುಖವನ್ನು ನೋಡಲಿ? ಮಗನ ಮಣಿರಥವೆಲ್ಲಿ ಉಡಿದ ವಿಗಡತೆ ದಿಗೋಳಲ್ಲಿ. ಮಗನ ಮಣಿರಥವೆಲ್ಲಿ ಉಡಿದ ವಿಗಡತೆ ದಿಗೋಳಲ್ಲಿ. ಧನುವೆಲ್ಲಿ ಛತ್ರಿ ಚಾಮರವು ಎಲ್ಲಿ? ಮಗನ ಮಣಿರಥವೆಲ್ಲಿ? ಅಯ್ಯೋ ಕುಮಾರ, ಕಂದ ಬಾರೋ ಮನಕ್ಕೆ ಆನಂದ ತಾರೋ. ಕಂದ ಬಾರೋ ಮನಕ್ಕೆ ಆನಂದ ತಾರೋ. ರಿಪುಕುಲ ಅಂತಕ ಬಾರೋ ನಾಮುಖವ ತೋರದೆ ನೊಂದೆಯೋ ಮಗನೇ. ನಾಮುಖವ ಕಾಣದೆ ನೊಂದೆಯೋ ಮಗನೇ. ಮಗನ ಮಣಿರಥವೆಲ್ಲಿ ಉಡಿದ ವಿಗಡತೆ ದಿಗೋಳಲ್ಲಿ. ಧನುವೆಲ್ಲಿ ಛತ್ರಿ ಚಾಮರವು ಎಲ್ಲಿ? ಮಗನ ಮಣಿರಥವೆಲ್ಲಿ? ಅಯ್ಯೋ ಕುಮಾರ, ಈಗೆಲ್ಲಿ ನಿನ್ನ ಮುಖವನ್ನು ನೋಡಲಿ? ಕಂದ ನಿನಗೆನ್ನೆಲ್ಲಿ ಸಂಬಂಧ ಸವೆದುವೆ? ಕಂದ ನಿನಗೆನ್ನೆಲ್ಲಿ ಸಂಬಂಧ ಸವೆದುವೆ? ಮಂದ ಭಾಗ್ಯನಿಗೆ ಮಗನು ದಕ್ಕುವನೇನೋ? ಮಂದ ಭಾಗ್ಯನಿಗೆ ಮಗನು ದಕ್ಕುವನೇನೋ? ಮಗನ ಮಣಿರಥವೆಲ್ಲಿ ಉಡಿದ ವಿಗಡತೆ ದಿಗೋಳಲ್ಲಿ. ಧನುವೆಲ್ಲಿ ಛತ್ರಿ ಚಾಮರವು ಎಲ್ಲಿ? ಮಗನ ಮಣಿರಥವೆಲ್ಲಿ? ಅಯ್ಯೋ ಕುಮಾರ, ಪಾಂಡವರ ಇವರ ಮಗನಾದ ಕುಮಾರ ಅಭಿಮನ್ಯು, ಈಗೆಲ್ಲಿ ನಿನ್ನ ಮುಖವನ್ನು ನೋಡಲಿ? ದೇವ ಜಗತ್ರಕ್ಷಕ, ನನ್ನ ಕುಮಾರನಾದರೂ ಯುದ್ಧ ಭೂಮಿಯಲ್ಲಿ ಶತ್ರುಗಳೊಡನೆ ಹೋರಾಡುತ್ತಿರುವನು. ಅವನಿಗೆ ಯಾವ ಅಪಾಯವೂ ಬಾರದಂತೆ ನೀನೇ ಕಾಪಾಡಬೇಕು. ಚಾರನೆ, ಸಮಾಚಾರವೇನು? ಅಭಿಮನ್ಯು ಮರಣವನ್ನಿದನು. ಆ ಕುಮಾರ, ಹಾ ಪ್ರಾಣೇಶ್ವರ. ಮಗಳೇ ಮಗಳೇ, ಸಹಿಸು. ತಂಗಿ, ತಂಗಿ. ಅಣ್ಣ, ನನ್ನ ಮುದ್ದು ಕಂದನೆಲ್ಲಿ? ಪಾಂಡವರ ಯುವರಾಜನೆಲ್ಲಿ? ಸಹೋದರಿ, ಅಳಬೇಡ, ಸುಮ್ಮನಿರು. ಪಾರಮಾಸ್ತಿಯರಂತೆ ಹೀಗೆ ಅಳುವುದೇ? ಜನ್ಮವೆತ್ತಿದ ಮೇಲೆ ಸಾಯಲೇಬೇಕಲ್ಲವೇ? ಸುಮ್ಮನಿರು ತಂಗಿ. ಪ್ರಾಜ್ಞಳಾದ ನೀನು ಪಾಮರಾಸ್ತಿಯರಂತೆ ಹೀಗೆ ಹೇಳುವುದೇ? ಶಾಂತಳಾಗು ಪುತ್ರಿ. ತಂಗಿ, ಅಣ್ಣ,
ನನ್ನ ಅನುಮತಿಯನ್ನು ಕೇಳಿದಾಗ, ಕುಮಾರ, ಈ ಕುರುಕ್ಷೇತ್ರ ಧರ್ಮ ಯುದ್ಧದಲ್ಲಿ ನಿನಗೆ ಅಪಜಯವಿಲ್ಲ. ಸುಭದ್ರ, ಅಭಿಮನ್ಯುವಿಗೆ ಎಂದಿಗೂ ಪರಾಜಯವಿಲ್ಲ. ಏನು ಹೇಳಲಿ, ಈ ದಿನ ಅಧರ್ಮ ಯುದ್ಧದಲ್ಲಿ ಸೈಂಧವಾದಿ ಸಪ್ತರಥಿಕರು ನಿನ್ನ ಕುಮಾರನಾದ ಅಭಿಮನ್ಯುವನ್ನು ನಿರಾಯುಧನೂ ಆದ ನಿನ್ನ ಕುಮಾರನನ್ನು ಸುತ್ತುಗಟ್ಟಿ ಸಂಹರಿಸಿದರು. ಅದಕ್ಕಾಗಿ ನನಗಿಷ್ಟೊಂದು ಚಿಂತೆ. ಅಣ್ಣ, ಯಾವ ಪಾಪದಿಂದ ನನ್ನ ಶುಭಕಾಮನೆಗಳು ವ್ಯರ್ಥವಾದವು? ಆದರೆ ಸುಭದ್ರ, ನೀನೇ ನೋಡುವೆಯಂತೆ ಆ ಅಭಿಮನ್ಯುವನ್ನು ಕೊಂದ ಪಾಪಿಗಳು ಹೊಂದುವ ದುರ್ಮರಣವನ್ನು. ಅದಕ್ಕಾಗಿ ಶ್ರೀಕೃಷ್ಣನು ತನ್ನ ಶಪಥವನ್ನು ಭಂಗ ಮಾಡಿ ಚಕ್ರವನ್ನು ಪ್ರಯೋಗಿಸುವುದಕ್ಕೂ ಸಿದ್ಧನಾಗಿರುವನು. ಅಣ್ಣ, ನೀನಿದ್ದು ಕುರುಕ್ಷೇತ್ರದಲ್ಲಿ ಅಧರ್ಮದ ಕಾಳ ಸರ್ಪವು ತಲೆ ಎತ್ತಿತ್ತು. ಆ ಈಶ್ವರ ನಿನ್ನ ಚಕ್ರದ ನನ್ನ ಪತಿಯ ಗಾಂಡಿವವು ಇಂದು ನಿಷ್ಪ್ರಯೋಜಕವಾದದ್ದು. ಅಳಬೇಡ ಸುಭದ್ರ, ಕಣ್ಣೀರನ್ನು ಒರೆಸಿಕೊಂಡು ಕ್ಷತ್ರಿಯ ದರ್ಪದಿಂದ ತಲೆ ಎತ್ತಿ ನಡೆ. ಇಂದು ನಿನ್ನ ಕುಮಾರನು ವೀರದರ್ಪದಿಂದ ಹೋರಾಡಿ ವೀರಸ್ವರ್ಗವನ್ನು ಪಡೆದನು. ಏಕೆ ಸುಭದ್ರ ಅಳುತ್ತಿರುವೆ? ಹೋದನು ನಮ್ಮನ್ನು ತ್ಯಜಿಸಿ ವೀರ ಸ್ವರ್ಗವನ್ನು ಪಡೆದನು. ಆ ಅಭಿಮನ್ಯು ಕುಮಾರ, ಬಾ ಸುಭದ್ರ, ನಿನ್ನೊಡನೆ ನಾನೂ ಅಳುವೆನು. ನಮ್ಮ ರೋದನದ ಆಹಾರದಿಂದ ಈ ಜಗತ್ತಿನ ಸೃಷ್ಟಿಯೂ ಅಳುವಂತೆ ಮಾಡೋಣ. ಸ್ಥಿರನಾಗು ಅರ್ಜುನ, ನೀನು ಆದರ್ಶ ಮಾನವನು. ನಿನಗೆ ಈ ದೌರ್ಬಲ್ಯ ಶೋಭಿಸದು. ಮಾನವನು ಇಷ್ಟೊಂದು ದುಃಖವನ್ನು ಸಹಿಸುವುದಾದರೂ ಹೇಗೆ ಸಾಧ್ಯ? ಪ್ರಾಣೇಶ್ವರ, ಸ್ವರ್ಗದಲ್ಲಿ ಕುಳಿತು ನನ್ನನ್ನು ನೋಡುತ್ತಿರುವೆಯ, ನನ್ನ ದುಃಖವನ್ನು ಹೇಗೆ ಸಹಿಸಲಿ? ಸ್ಥಿರಳಾಗೂ ಉತ್ತರ. ಛೇ ವಿಧಾತ, ಇಂಥ ಘೋರವಾದ ಸಿಡಿಲನ್ನು ತಂದಿಟ್ಟೇಕೆ? ಇದನ್ನು ನೋಡುವ ನನ್ನ ಕಣ್ಣುಗಳು ಇಂಗಿ ಹೋಗಬಾರದೇಕೆ? ಸಮಾಧಾನನಾಗು ಅರ್ಜುನ. ಈ ಬೇಗೆಯನ್ನು ಈ ಸಂಕಟದಿಂದ ಉದ್ಧಾರ ಮಾಡುವ ಉಪಾಯವಿಲ್ಲವೇ ಕೃಷ್ಣ? ಇರುವುದು ಗುರುದೇವ. ಪತನ ತಾಯಿ ತಂದೆಗೆ ಹೋಗುತ್ತಿದೆ. ನೀನು ಇದನ್ನು ಸುಳ್ಳಾಗಿಸಬೇಕು. ಸರಿಯಾಗಿ ಹೇಳಿದೆ ಕ್ಷತ್ರಿಯ ನಂದಿನಿ. ಕೇಳಿರಿ, ಭಾರತದ ವೀರರೆಲ್ಲರೂ ಕೇಳಿರಿ ಅರ್ಜುನನ ಭೀಷ್ಮನ ಶಪಥವನ್ನು. ಅರ್ಜುನ, ಪರಮಾತ್ಮ, ಅರಣ ದುರ್ಗದಲ್ಲಿರಲಿ, ಮೇಣಾರ್ಯ ಕಡಲಗಿರಲಿ, ಬ್ರಹ್ಮನ ಕರಕಮಂಡಲ ಉದುಗಲಿ, ನಾಳೆ ಪಡುವಣ ತರುಣಿ ತೊಲಗದ ಮುನ್ನ ಕೊಲ್ಲುವೆನು ಆ ವೈರಿ ಸೈಂಧವನ. ಅಭಿಮನ್ಯುವಿನ ಮರಣಕ್ಕೆ ಕಾರಣನಾದ ಆ ಸೈಂಧವನು ನಾಳೆ ಸೂರ್ಯನು ಮುಳುಗುವುದರೊಳಗಾಗಿ ಸಂಹರಿಸುವೆನು. ಅರ್ಜುನ, ನೀನು ಒಂದು ವೇಳೆ ಆ ಸೈಂಧವನನ್ನು ಕೊಲ್ಲದಿದ್ದರೆ? ಒಂದು ವೇಳೆ ಆ ಸೈಂಧವನು ಜೀವಿಸಿದ್ದು ಸೂರ್ಯನು ಅಸ್ತಂಗತನಾದರೆ ಪ್ರಜ್ವಲಿಸುವ ಚಿತೆಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡುವೆನು. ಇದೆಂಥ ಕಠಿಣ ಪ್ರತಿಜ್ಞೆ ಪಾರ್ಥ. ಆದರೇನು ಮಾಡುವುದು? ಪಾಪಿಗಳ ದಂಡ ವಿಧಾನವಾಗಲೇಬೇಕು. ಅಯ್ಯೋ ಪತಿಯೇ, ನನ್ನನ್ನು ಮರೆತೆಯ, ನನ್ನ ದುಃಖವನ್ನು ಹೇಗೆ ಸಹಿಸಲಿ? ಉತ್ತರ, ನೀನು ವಿಧವಾಗಿ ರೋಧಿಸಿದರೆ ನಿನ್ನ ಕಾಂತನು ಪುನಃ ಹಿಂದಿರುಗುವನೇ. ಶಾಂತಳಾಗು ಪುತ್ರಿ. ಪರಮಾತ್ಮ, ನನ್ನ ನಿಜಾಂಶವನ್ನು ಹೇಳು. ನನ್ನ ಪ್ರಾಣಸಕನು ನಿನಗೆ ಯಾವ ದ್ರೋಹವನ್ನು ಮಾಡಿದರು? ಉತ್ತರ, ನೀನು ನಿನ್ನ ಪತಿಯನ್ನು ಏನೆಂದು ಪೂಜಿಸಿದ್ದೀಯೋ ಆತನೇ ನಿನ್ನ ವರ್ಚಿಸುವ ಶಾಪದಿಂದ ಜನ್ಮಲಾಳಿದ ಅವಧಿಯು ಮುಗಿಯಿತು. ಚಂದ್ರಲೋಕಕ್ಕೆ ತೆರಳಿದನು.
ಜಯದ್ರಥ, ಹೆದರಬೇಡ. ಆಚರಣೆಯಿಂದ ನಿಬಿದ್ಧವಾದ ಚಕ್ರ ಹೋಮದಲ್ಲಿ ನೀನು ಸುರಕ್ಷಿತವಾಗಿರುವೆ. ಮಿತ್ರ, ಸೂರ್ಯಾಸ್ತಮಯಕ್ಕೆ ಇನ್ನು ಅರ್ಧಗಳಿಗೆ ಮಾತ್ರ ಉಳಿದಿರುವುದು. ಅಷ್ಟರಲ್ಲಿ ಆ ಅರ್ಜುನನು ನನ್ನನ್ನು ಕೊಲ್ಲದೆ ಬಿಡುವಣ. ಆತನು ನನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವನು. ಸೈಂಧವ, ಅಲ್ಲಿ ನೋಡು, ಸೂರ್ಯನು ಆವಾಗಲೇ ಪಶ್ಚಿಮಾಂಬುದಿಯನ್ನು ಮುಟ್ಟುತ್ತಿರುವನು. ಇದರಲ್ಲಿ ಅರ್ಜುನನು ಯಾವದಂತ ಮುಟ್ಟಿಲ್ಲ. ಹೀಗಿರುವಾಗ ನೀನೇಕೆ ಚಿಂತಿಸುತ್ತಿರುವೆ? ಈ ಸಂಕಟದಲ್ಲಿ ನಿಮಗೆ ಪರಿಹಾಸವೇ ಮಾವ. ಪ್ರತಿಜ್ಞೆಯ ಸಾರ್ಥಕಗೊಳಿಸಲು ಸೂತ್ರಧಾರ ನಾನಾಗಿರುವೆ. ಪ್ರತಿಜ್ಞೆಯ ಸಾರ್ಥಕಗೊಳಿಸಲು ಸೂತ್ರಧಾರ ನಾನಾಗಿರುವೆ. ಅಂಧಕಾರವ ಮಾಡಿ ಇನ್ನು ಸೈಂಧವಗೆ ಅಂಧಕಾರವ ಮಾಡಿ ಇಂದು ಸೈಂಧವಗೆ ಸಿರಾರಿಸಲು ನರನ ಶಸ್ತ್ರಾಸ್ತ್ರದಿ ಸಿರಾರಿಸಲು ನರನ ಶಸ್ತ್ರಾಸ್ತ್ರದಿ ಪತನ ಪ್ರತಿಜ್ಞೆಯ ಸಾರ್ಥಕಗೊಳಿಸಲು ಸೂತ್ರಧಾರನಾಗಿರುವೆ. ಈ ಅಲ್ಪ ಕಾಲದಲ್ಲಿ ದ್ರೋಣನ ಚಕ್ರವ್ಯೂಹದಲ್ಲಿ ಸುರಕ್ಷಿತನಾಗಿರುವ ಆ ಸೈಂಧವನ ತಲೆಯು ಭೂಮಿಗೆ ಬೀಳಲೇಬೇಕು. ಆಗಲಿ ನನ್ನ ಚಕ್ರದಿಂದ ಆ ಸೂರ್ಯನಿಗೆ ಅಡ್ಡಲಾಗಿ ಅಂಧಕಾರವನ್ನು ಮಾಡುವೆನು. ಎಲೈ ದೇವಾ, ಇದು ಕೇವಲ ಜಗದಂಧಕಾರವು. ದೇವಾ, ಇದು ಕೇವಲ ಜಗದಂಧಕಾರವು. ಸೂರ್ಯಾಸ್ತಮಯವಾಗುವುದನ್ನ ಸೂರ್ಯಾಸ್ತಮಯವಾಗುವುದನ್ನ ಶಪಥ ಭಂಗವಾಯಿತು. ಆರ್ಯ ಧರ್ಮದ ದಾರಿ ತೋರಿಸು. ಆರ್ಯ ಧರ್ಮದ ದಾರಿ ತೋರಿಸು. ಏನ ಮಾಡಲಿ ದೇವನೇ? ದೇವಾ, ಇದು ಕೇವಲ ಜಗದಂಧಕಾರವು. ಧನುಸು ಜಾರಿ ಬೀಳುತ್ತಿರುವುದು
ಧನುಸು ಜಾರಿ ಬೀಳುತ್ತಿರುವುದು ಮನವು ಸಹಿಸಲಾರದು. ಆರ್ಯ ಧರ್ಮದ ದಾರಿ ತೋರಿಸು, ಆರ್ಯ ಧರ್ಮದ ದಾರಿ ತೋರಿಸು, ಏನ ಮಾಡಲಿ ದೇವನೇ ದೇವಾ, ಇದು ಕೇವಲ ಜಗದಂಧಕಾರವು. ಆಯಿತು, ಏನಾಗಬೇಕೆಂಬ ವಿಧಿಯ ಸಂಕಲ್ಪವಿತ್ತೋ ಹಾಗೆಯೇ ಹೋಯಿತು. ಸೂರ್ಯನು ಆವಾಗಲೇ ಪಶ್ಚಿಮಾಂಬದಿಯನ್ನು ಮುಟ್ಟುತ್ತಿರುವನು. ಅಂಧಕಾರವು ಎಲ್ಲೆಲ್ಲಿಯೂ ಹರಡುತ್ತಿರುವುದು. ಇದು ಕೇವಲ ಜಗತ್ತಿನ ಅಂಧಕಾರ, ಅರ್ಜುನನ ಜೀವನದ ಅಂಧಕಾರವಲ್ಲ. ಜನಾರ್ದನ, ಕೃಷ್ಣ, ಅರ್ಜುನ, ಪರಮಾತ್ಮ, ನೀನು ಅಗ್ನಿ ಪ್ರವೇಶವಾಗುತ್ತಿರುವೆ. ನಿನ್ನನ್ನು ನೋಡಿ ನನಗೆ ಅಸಾಧ್ಯವಾದ ಸಂಕಟವಾಗುತ್ತಿರುವುದು. ಇನ್ನು ಮುಂದೆ ಯಾರಿಗಾಗಿ ರೋಧಿಸಲಿ? ರೋಧಿಸು, ನಾನಿರುವಾಗಲೇ ರೋಧಿಸು. ನಾನು ಸತ್ತ ಮೇಲೆ ಯಾರನ್ನೂ ರೋಧಿಸಕೂಡದು. ಅರ್ಜುನ, ಪ್ರಪಂಚವನ್ನು ಬಿಟ್ಟು ಹೋಗಲಾರದೆ ಕೃಷ್ಣನ ಕುತ್ತಿಗೆ ಹಗ್ಗವನ್ನು ಕಟ್ಟಿ ಏಕೆ ಎಳೆದಾಡುತ್ತಿರುವೆ? ಸರ್ವನಾಶಕ ಅವನೇ ಕಾರಣವು, ಅವನನ್ನೇಕೆ ನಂಬಿರುವೆ? ಅರ್ಜುನ, ಸಾಯಂಕಾಲವಾದಿತು. ನಿನ್ನ ಸಾಯಂಕಾಲ ಪ್ರತಿಜ್ಞೆಯು ನಿನಗೆ ಮರಣವಾದಿತು. ಆಡಿದ ಮಾತನ್ನು ಜಾಗ್ರತೆಯಾಗಿ ನಡೆಸು, ಇಲ್ಲವಾದರೆ ಉರಿಯುತ್ತಿರುವ ಚಿತೆಯಲ್ಲಿ ಬಿದ್ದು ಸಾಯೆ. ಛೀ ಪಾಪಿ, ಹಗಲೆಲ್ಲ ಗೂಡಿನಲ್ಲಿ ಮರೆಯಾಗಿದ್ದು ರೆಕ್ಕೆಯನ್ನು ಒದರುತ್ತಾ ಬಂದ ಗೂಬಿಯಂತೆ ಎದುರಾದಿಯಾ? ಏನು ಮಾಡಲಿ, ಅಸಹಾಯಕನಾಗಿರುವೆನು. ಮೂಡ, ನಿನಗಿದ್ದ ಬಲವೆಲ್ಲ ನಿರಾಶೆಯಾಗಿ ಹೋಯಿತು. ನಿನಗೆ ಸಾಯುವ ಕಾಲ ಒದಗಿದೆ. ಪರಮಾತ್ಮ, ಅಗ್ನಿ ಪ್ರವೇಶ ಮಾಡಲು ಅನುಜ್ಞೆಯನ್ನು ಕೊಡು. ಅರ್ಜುನ, ನೀನು ಅಗ್ನಿ ಪ್ರವೇಶವಾಗುತ್ತಿರುವೆ. ನಿನ್ನ ಗಾಂಡೀವವನ್ನು ಧರಿಸಿ ನನ್ನನ್ನು ಒಂದು ಸಾರಿ ಆಲಂಗಿಸು. ಆಗಬಹುದು ಪರಮಾತ್ಮ. ಅರ್ಜುನ, ಅರ್ಜುನ, ಈ ಸೈಂಧವನನ್ನು ಭೂಮಿಗೆ ಈ ಸೈಂಧವನ ತಲೆ ಭೂಮಿಗೆ ಬೀಳಲೇಬೇಕು. ಆಗಬಹುದು ಪರಮಾತ್ಮ. ಅದಮನವನಲ್ಲ ದುರ್ಮದಶೀಲ, ವದಿಪನವನಲ್ಲ ಶೌರ ವಿಶಾಲ. ಅದಮನವನಲ್ಲ ದುರ್ಮದಶೀಲ, ವದಿಪನವನಲ್ಲ ಶೌರ ವಿಶಾಲ. ಬಡ ಪಾಂಡವರನ್ನು ದೊರೆಯುವುದು ಮುಂದಲ್ಲಿ, ಬಡ ಪಾಂಡವರನ್ನು ದೊರೆಯುವುದು ಮುಂದಲ್ಲಿ. ಧೂಳ್ಗೈವೆ ನಾ ಈ ಕ್ಷಣದಿ, ಧೂಳ್ಗೈವೆ ನಾ ಈ ಕ್ಷಣದಿ. ಎಲ್ಲವ ಪಾಂಡವರೇ, ಎಲ್ಲಿ ಅಡಗಿ ಕುಳಿತಿರುವಿರಿ? ನನ್ನ ಜೊತೆ ಯುದ್ಧ ಮಾಡಬೇಕೆಂದರೆ ಒಬ್ಬೊಬ್ಬರಾಗೇ ಬನ್ನಿ, ನಿಮ್ಮ ತಲೆಗಳು ಚೂರು ಚೂರು ಆಗುವುದು.
ಪಶುವಿನೋಪಾದಿಯಲ್ಲಿ ನಿನ್ನನ್ನು ಕೊಂದು ನನ್ನ ಸೇಡನ್ನು ತೀರಿಸಿಕೊಳ್ಳುವೆನು. ವಿರಾಟ ನಗರದ ಅಡಿಗೆ ಮನೆಯಲ್ಲಿ ತಿಂದಿ ಕೊಬ್ಬಿರುವಿಯಾ? ಅದನ್ನು ಕರಗಿಸುವೆನು. ದುಶ್ಯಾಸನ ಮಾತುಗಳೆಂದರೆ ಇನ್ನು ಸ್ವಲ್ಪ ಕಾಲದಲ್ಲಿ ನಿನ್ನ ಸಹೋದರಿಯದ ಗತಿಯು ನಿನಗೂ ಆಗುವುದು. ದ್ರೌಪದಿ, ಎಲ್ಲಿರುವೆ? ಹೊರಗೆ ಬಾ. ಪ್ರಾಣೇಶ್ವರ, ಬಂದೇನೋ. ಈ ಪಾಪಿಯ ಬಿಸಿ ರಕ್ತದಿಂದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೋ. ಈ ಪಾಪಿ ಅಲ್ಲಿಂದ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಬಾಚಿಕೋ. ಆಗಬಹುದು. ಮಾವ, ಪ್ರಸನ್ನನಾಗು. ನೀನು ಈಗ ಕರ್ಣನಿಗೆ ಸಾರಥಿ ಆಗು. ನುಡಿಯಬಹುದೇ ಆದಮ ಕಾರ್ಯವನ್ನು ಕಡುದವದು ನೀನು. ನುಡಿಯಬಹುದೇ ಆದಮ ಕಾರ್ಯವನ್ನು ನುಡಿಯಬಹುದೇ ಆದಮ ಕಾರ್ಯವನ್ನು ಕಡುದವದು ನೀನು. ನುಡಿಯಬಹುದೇ ಆದಮ ಕಾರ್ಯವನ್ನು ಈನ ಕುಲದ ನೀಚ ಕರ್ಣನಿಗೆ ಸಾರಥಿಯ ತನವ ಸಾನುರಾಗದಿ ಹೋಗು ಎಂದು ನೀನು ನೆಮಿಸಬಹುದ ನೀಚ. ನುಡಿಯಬಹುದೇ ಆದಮ ಕಾರ್ಯವನ್ನು ಕಡುದವದು ನೀನು. ನುಡಿಯಬಹುದೇ ಆದಮ ಕಾರ್ಯವನ್ನು ಆಗುವುದಿಲ್ಲ, ಆಗುವುದಿಲ್ಲ. ಈ ಕಾರ್ಯವು ನನ್ನಿಂದ ಆಗುವುದಿಲ್ಲವೆಂದು ಎಷ್ಟು ಸಾರಿ ಹೇಳರಿ. ಮಾವ, ಕೋಪಿಸಿಕೊಳ್ಳಬೇಡಿ. ಈಗ ನೀವು ಕರ್ಣನಿಗೆ ಸಾರಥಿಯಾದರೆ ಈ 3 ಲೋಕದಲ್ಲಿ ಕರ್ಣನನ್ನು ಜಯಿಸಬಲ್ಲ ವೀರರು ಯಾರು ತಾನೇ ಇರಬಲ್ಲರು? 3 ಲೋಕಗಳನ್ನು ಜಯಿಸಬಲ್ಲ ಆತನು ಭೀಮನು ನಿನ್ನ ಸಹೋದರರನ್ನು ಕೊಲ್ಲುತ್ತಿದ್ದಾಗ ಯಾವ ಪ್ರತಿಕ್ರಿಯೆಯನ್ನು ಮಾಡಲಾರದೆ ನೋಡುತ್ತಾ ಸುಮ್ಮನೆ ನಿಂತಿರುವನೇ ಅಲ್ಲ. ಅವನ ನಿಜವಾದ ಗುಣವನ್ನು ಅರಿದಿಯೇ ನಂಬಿ ಮೋಸ ಹೋದೆ. ಮಾವ, ನನಗುಳಿದಿರು ನೀವಿಬ್ಬರು ಸೇರಿದರೆ ಆ ಪಾಂಡವರಿಗೆ ಉಳಿಗಾಲ ಎಲ್ಲಿಂದ ಬಂತೆವು? ಯೋಚಿಸಿ ನೋಡಿ. ಸುಯೋಧನ, ನಾನು ಏಕೆ ಉಭಯ ಸಂಕಟಕ್ಕೆ ಗುರಿ ಮಾಡುವೆ? ಈಗ ನಾನು ಸೂತನಿಗೆ ಸಾರಥಿಯಾಗಲೆ ಛೇ ಛೇ ಎಂದಿಗೂ ಆಗುವುದಿಲ್ಲವೆಂದು ಕೃಷ್ಣನನ್ನು ಕರೆಸಿ ಸಂಧಿಯನ್ನು ಮಾಡಿಕೋ. ಸಂಧಿಯಲ್ಲಿ ಯಾವ ಅಪರಾಧ ಮಾಡದೆ ನನ್ನ ಮಕ್ಕಳು ನನಗಾಗಿ ಪ್ರಾಣ ಬಿಟ್ಟಿರುವಾಗ ನಾನೊಬ್ಬನೇ ಹೋಗಿ ಸಂಧಿಯನ್ನು ಮಾಡಿಕೊಳ್ಳಲಿ ಸಾಧ್ಯವಿಲ್ಲ. ನಾನಿನ್ನು ಹೋಗುವೆನು. ವಸ್ತಾ, ನಿಲ್ಲು ನಿಲ್ಲು. ನನ್ನ ಮನಸ್ಸಿಗೆ ಈ ಕಾರ್ಯ ಒಪ್ಪದಿದ್ದರೂ ನಿನ್ನ ಪಶ್ಚಾತ್ತಾಪವನ್ನು ನೋಡಲಾರದೆ ಒಪ್ಪಬೇಕಾಗಿರುವುದು. ಒಂದು ವೇಳೆ ಆ ಕಾರಣ ನನ್ನ ಮಾತನ್ನು ಮೀರಿ ಅವಿಧೇಯನಾಗಿ ನಡೆದರೆ ನಾನು ಕೂಡಲೇ ರಣರಂಗದಿಂದ ಹೊರಟು ಬರುವೆನು. ಇನ್ನು ನೀನು ಶಾಂತಿಯಿಂದ ತೆರಳು. ಅತ್ಯಂತ ಸಾಹಸಿಯೇ ಸರಿ. ಇದೋ ನೋಡು, ಪರಮೇಶ್ವರನನ್ನು ಮೆಚ್ಚಿಸುವ ನನ್ನ ಅಸ್ತ್ರಗಳ ತ್ರಾಣವನ್ನು ನೋಡು. ಅರ್ಜುನ, ಬರೀ ಪೋಳು ಯುದ್ಧದಲ್ಲಿ ಏನು ಪ್ರಯೋಜನವಿಲ್ಲ. ನಿನ್ನ ಚಿತ್ತವನ್ನು ನಿನ್ನ ಬೆತ್ತವನ್ನು ಹಿಡಿದು ಪರಮಾತ್ಮ ಪಾದರವಿಂದದಲ್ಲಿ ಇಟ್ಟು ಕೊನೆಯ ಬಾರಿಗೆ ನಾರಾಯಣನ ಸ್ಮರಣೆ ಮಾಡು. ಇದು ಕೌರವೇಶ್ವರನ ಹೋಗಲಾಡಿಸಿದ ಸಂತಾಪವನ್ನು ನೋಡು. ಕರ್ಣ, ಸ್ವಲ್ಪ ತಡೆ. ಅರ್ಜುನನು ನಾಶವಾಗಬೇಕಾದರೆ ನೀನಿಟ್ಟಿರುವ ಗುರಿಯನ್ನು ತಗ್ಗಿಸಿ ಅವನ ಎದೆಗೆ ಗುರಿ ಇಟ್ಟು ಹೊಡೆ. ನಾನು ಗುರಿ ಇಟ್ಟು ಮತ್ತೊಂದು ಕಡೆ ಹೊಡೆಯುವುದನ್ನು ನನ್ನಲ್ಲಿ ಮೋಸವಿದ್ದೇ ಇಲ್ಲ. ಇದು ಸರ್ಪಾಸ್ತ್ರವನ್ನು ಬಿಡುವೆನು. ಈಗ ಕರ್ಣನಿಟ್ಟು
ಇಟ್ಟಿರುವ ಗುರಿಯು ಅರ್ಜುನನನ್ನು ಸಂಹರಿಸದೆ ಬಿಡುವುದಿಲ್ಲ. ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಅರ್ಜುನನ ಕಿರೀಟವನ್ನು ತೆಗೆದುಕೊಂಡು ಹೋಗುವಂತೆ ಮಾಡುವೆನು. ಕರ್ಣ, ಸ್ವಲ್ಪ ತಡೆ. ನೀನು ಹೊಡೆದ ಬಾಣವ ಅರ್ಜುನನ ಕಿರೀಟವನ್ನು ತೆಗೆದುಕೊಂಡು ಹೋಯಿತು. ಅವನು ನಾಶವಾಗಬೇಕಾದರೆ ಅದೇ ಬಾಣವನ್ನು ತೊಟ್ಟು ಅವನ ಎದೆಗೆ ಗುರಿ ಇಟ್ಟು ಹೊಡೆ. ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವೆನು. ಛೀ ಪಾಪಿ! ಜನಪದವನ್ನು ನೀನು ಗಣತಿಯೋಳು ಸಾರುವೆ. ಜನಪದವನ್ನು ನೀನು ಗಣತಿಯೋಳು ಸಾರುವೆ. ನಿನಗೂ ನನಗೂ ಸರಿಯೇ, ನಿನಗೂ ನನಗೂ ಸರಿಯೇ, ಏನನ್ನು ಯೋಚಿಸಿದೆ, ಏನ ನಾಡಿದೆ ನೀತ, ಏನ ಬೊಗಳಿದೆ. ಆದಿಯ ಗಂಧಾರಿ ಅರುಪತಿಗಳೆಂಬ, ಆದಿಯ ಗಂಧಾರಿ ಅರುಪತಿಗಳೆಂಬ ಭಾವ ತಿಳಿದೆ ಭಾವಿಸಿದೆ ಮೋಡ, ಏನ ನಾಡಿದೆ ನೀತ, ಏನ ಬೊಗಳಿದೆ. ಏನು ಹೇಳಿದೆ? ಪ್ರತಿಜ್ಞೆಯನ್ನು ಮಾಡಿರುವೆಯ. ನೀನು ನಿನ್ನ ಸ್ವಾಮಿಗೆ ಮಾಡಿರುವೆಯ ಪ್ರತಿಜ್ಞೆಯನ್ನು ಮರೆತೆಯ. ಅಯ್ಯೋ ಸ್ವಾಮಿ ದ್ರೋಹಿ, ನಿನ್ನನ್ನು ನಂಬಿ ಆ ದುರ್ಯೋಧನನು ಕೆಟ್ಟನು. ನಾನು ನಿನಗೆ ಸಾರಥಿಯಾಗಲೆ. ನಾನು ಆಡಿದ ಮತೀನಂತೆ ರಣರಂಗವನ್ನು ಬಿಟ್ಟು ಹೊರಡುವೆನು. ಏನು? ರಥದ ಗಾಳಿಯು ಮಣ್ಣಿನಲ್ಲಿ ಊತಿ ಹೋಯ್ತಲ್ಲ. ಅರ್ಜುನ, ಸ್ವಲ್ಪ ತಡೆ, ನನ್ನ ರಥವನ್ನು ಮೇಲಕ್ಕೆ ಎತ್ತುವೆನು. ಅರ್ಜುನ, ಈ ಕರ್ಣನನ್ನು ಕೊಲ್ಲಲು ಸುಸಮಯ. ಬಾಣವನ್ನು ಪ್ರಯೋಗ ಮಾಡು. ಪರಮಾತ್ಮ, ಇವನನ್ನು ನೋಡಿದರೆ ನಮ್ಮ ಅಗ್ರಜನಾದ ಧರ್ಮಪುತ್ರನ ಮೇಲೆ ನನಗೆ ಎಷ್ಟು ವಾತ್ಸಲ್ಯವೋ ಇವನಲ್ಲಿ ಕಂಡುಬರುತ್ತಿರುವುದು. ಇವನು ಯಾವ ಜನ್ಮದ ಸಖನೋ ಒಡ ಹುಟ್ಟಿದವನೋ ಕಾಣನಲ್ಲ. ಈತನ ನಿಜ ವೃತ್ತಾಂತವನ್ನು ತಿಳಿಸಲಾರಿಯಾ? ತಲೆಯ ಮೇಲೆ ಒಡೆದಿರುವವರಿಗಾಗಿ ಮರುಗುವುದನ್ನು ಎಲ್ಲಿಂದ ಕಲಿತೆ? ಆ ದುರ್ಯೋಧನನ ಮನಸ್ಸನ್ನು ಕೆರಳಿಸಿ ನಮ್ಮೆಲ್ಲರಿಗೂ ಅಪಮಾನ ಪಡಿಸಿದಲ್ಲದೆ ಆ ವೀರ ಅಭಿಮನ್ಯುವನ್ನು ಮೋಸದಿಂದ ಕೊಂದದವನ ಮೇಲೆ ಮರುಕವೇ? ಛೇ, ಇಂತಹ ಸಮಯದಲ್ಲಿ ಆ ವೀರ ಅಭಿಮನ್ಯುವಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಏನೋ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನಲ್ಲದೆ ಅಂದು ಮಾಡಿದ ಮೋಸಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಒಂದು. ಅರ್ಜುನ, ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ನಿನ್ನ ತಾಯಿಯಾದ ಕುಂತಿದೇವಿ ಹೊಟ್ಟೆಯಲ್ಲಿ ಹುಟ್ಟಿದಕ್ಕೆ ನಿನ್ನ ಜನ್ಮ ಸಾರ್ಥಕವಾಯಿತು. ಕೊಳಲ್ತೋಳಿ. ಕೊಡಗಯ್ಯ ಒಡೆಯನಾದ ಕರ್ಣ, ಏನಾದರೂ ದಾನವನ್ನು ಕೊಡಪ್ಪ. ದೇವಾ, ಅರ್ಜುನ, ಸ್ವಲ್ಪ ತಡೆ. ನಿನ್ನ ಬಾಣದ ತ್ರಾಣವನ್ನು ಏನು ಅಪಾಯ ಉಂಟು ಮಾಡಿತ್ತು? ಸ್ವಾಮಿ ಪುರುಷೋತ್ತಮರೇ, ನನ್ನ ದೇಹ ಮಾತ್ರ ವಿಂದ್ರವಾಗಿರುವುದು. ನನ್ನ ಅರಮನೆಗೆ ಬಂದರೆ ಬೇಕಾದಷ್ಟು ಕೊಡುವೆನು. ನಾನು ವೃದ್ಧನು, ನಿನ್ನ ಅರಮನೆಯ ಬಳಿಗೆ ಬರಲಾರೆನು. ದೇವಾ, ನನ್ನ ದೇಹದಲ್ಲಿರುವ ವಸ್ತುಗಳನ್ನು ಏನಾದರೂ ಕೊಡಲು ಸಿದ್ಧನಾಗಿರುವೆನು. ಹಾಗಾದರೆ ನಿನ್ನ ಕಿವಿಯಲ್ಲಿರುವ ಕರ್ಣಕುಂಡಲವನ್ನಾದರೂ ಕೊಡಪ್ಪ. ಸ್ವಾಮಿ, ಈ ದೇಹದಲ್ಲಿ ಏನು ಇಲ್ಲವೆಂದು ತಿಳಿದಿದೆ. ಇದನ್ನು ಸಂತೋಷದಿಂದ ಕೊಡುವೆನು. ಇದು ದಾನ ಕೊಡತಕ್ಕ ರೀತಿಯಲ್ಲಪ್ಪ. ಮತ್ತೆ ಪೂಜ್ಯರೇ, ಧಾರೆಯನ್ನೆರೆದು ಕೊಡಪ್ಪ. ಧಾರೆಯನ್ನೆರೆಯಲು ನೀರಿಗಿಂತಲೂ ಅತ್ಯುತ್ತಮವಾದದ್ದು ನಿನ್ನ ದೇಹದಲ್ಲಿರುವುದು. ಅದರಿಂದಲೇ ಧಾರೆಯನ್ನೆರೆದು ಕೊಡಪ್ಪ. ನೀರಿಗಿಂತಲೂ ಈ ಪಾಪಿಯ ದೇಹದಲ್ಲಿರುವುದೇ? ಈಗ ನನಗೆ ಸದ್ಗತಿಯನ್ನು ಕೊಡು.
ಅಯ್ಯೋ ಮಾಯಾ ಪ್ರಪಂಚವೇ, ಇನ್ನೂ ತಿಳಿಯಲಿಲ್ಲವೇ? ನಿನ್ನದೇ ಹೃದಯ ಕಲಶದಿಂದ ಧಾರೆಯನ್ನೆರೆದು ಕೊಡಪ್ಪ. ಓ, ಮರೆತಿದ್ದನು. ಸಂತೋಷದಿಂದ ಕೊಡುವೆನು, ತೆಗೆದುಕೊಳ್ಳಿ. ಹೋಗುವಿರಾ? ಹೋಗು. ದಾನದಲ್ಲಿ ಮುಕ್ತ ಹಸ್ತನು ಬಂಧು ಬಾಂಧವರನ್ನು ತೊರೆದೆ. ನಿನ್ನ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಹೋಗುವಿರಾ? ಹೋಗು. ಸುಮ್ಮನಿರುವೇಕೆ ಮಾವ? ಇದು ಯುದ್ಧದ ಕೊನೆಯ ದಿನ. ನಿರಾಸನಾಗಬೇಡ ಶಕುನಿ. ಸಾಕು ಮಾಡು. ನೀನು ಕೂಡ ಹೀಗೆ ಹೇಳಬಹುದೇ? ಈ ಯುದ್ಧಕ್ಕೆ ನೀನು ಕಾರಣನಲ್ಲ. ನಾನಿನ್ನು ಯುದ್ಧಕ್ಕೆ ಹೋಗುವೆನು. ಸೇನಾ, ಇದೆಂತ ಅಪಮಾನ? ದುರ್ಯೋಧನ ನಿನ್ನನ್ನು ಖಂಡಿತವಾಗಿಯೂ ವಂಚಿಸುವನು. ನನ್ನನ್ನೆಲ್ಲ ವಾಸುದೇವ, ಈ ಭೀಮನ ಪರಾಕ್ರಮವು ಎಂದಿಗೂ ಭಂಗವಾಗುವುದಿಲ್ಲ. ಈಗ ಮಾಡುವುದೇನು ಪರಮಾತ್ಮ? ಧರ್ಮನಂದನ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ವಿದ್ಯುತ್ತಿಂದ ವಿಶ್ರಾಂತಿಯನ್ನು ಪಡೆಯುವನು. ಹೋಗು, ಕೂಗು, ಹೊರಕ್ಕೆ ಬರುವನು. ದೇವ, ಅಣ್ಣನ ಮಾತಿಗೆ ಬರುವಂತಿಲ್ಲ. ನಾನೇ ಕೂಗುವೆನು. ಕೆಲವಾ ದುರ್ಯೋಧನ, 11 ಅಕ್ಷರಣಿ ಸೈನ್ಯವನ್ನು ನಾಶ ಮಾಡಿ ಸರೋವರದಲ್ಲಿ ಅಡಗಿಕೊಳ್ಳುತ್ತಿರುವೆಯಾ? ಹೊರಗೆ ಬಾ. ಆ ಸಕುನಿಯಾದ ವೀರನ ಯುದ್ಧದಲ್ಲಿ ವೀರನಂತೆ ಹೋರಾಡಿ ಕೀರ್ತಿ ಜಾತಿ, ನಿಮ್ಮ ಭರತ ವಂಶದ ಕೀರ್ತಿ ಜಾತಿಯನ್ನು ಉಳಿಸಿದ್ದಾನೆ. ನೀನು ವಿಶ್ರಾಂತಿಯನ್ನು ಪಡೆದುಕೊಳ್ಳಿವೆ. ಹೊರಗೆ ಬಾ. ಭೀಮ, ನಾನು ಪ್ರಾಣವೇನಿಂದ ಸರೋವರದಲ್ಲಿ ಅಡಗಿ ಕುಳಿತಿರಲಿಲ್ಲ. ಸ್ವಲ್ಪ ಹೊತ್ತು ವೈಶಂಪಾಯನ ಸರೋವರದಲ್ಲಿ ವಿಶ್ರಾಂತಿಯನ್ನು ಪಡೆಯುತ್ತಿದ್ದೆನು. ಇನ್ನು ವಿಶ್ರಾಂತಿಯು ನನಗೆ ಅಗತ್ಯವಿಲ್ಲ. ಬಾ ಭೀಮಸೇನ, ಮಲ್ಲೇಟರಲ್ಲಿ ಪರಾಕ್ರಮವನ್ನು ತೋರಿಸು. ಪರಮಾತ್ಮ, ಭೀಮನನ್ನು ನೀವೇ ಕಾಪಾಡಬೇಕು. ಧರ್ಮನಂದನ, ಸ್ವಲ್ಪ ಹೊತ್ತು ಸುಮ್ಮನಿರು. ಸುಮ್ಮನಿರು ಕೃಷ್ಣ. ಭೀಮನ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲಿ. ಬಾಪು ಸುಯೋಧನ, ನೀನು ಅತ್ಯಂತ ಸಾಹಸಿಯೇ ಸರಿ. ಹೇಳಿ ಭೀಮ, ಏಳು ಮೇಲೆ. ದುರ್ಯೋಧನ, ಯುದ್ಧಕ್ಕೆ ಸಿದ್ಧನಾಗು. ಈ ಭೀಮನ ಪರಾಕ್ರಮವನ್ನು ನೋಡು. ಭೀಮಸೇನ, ತೊಡೆತಟ್ಟಿ ಯುದ್ಧ ಮಾಡು. ಮೋಸವನ್ನು ಮಾಡಿದೆ ಅಣ್ಣ. ಭೀಮ ದುರ್ಯೋಧನರೇ, ನಿಮ್ಮ ಯುದ್ಧವನ್ನು ನಿಲ್ಲಿಸಿ. ಅಣ್ಣ, ನಮಸ್ಕರಿಸುವೆನು. ಗುರುದೇವ ನಮಸ್ಕರಿಸುವೆವು. ಗುರುದೇವ, ತಮ್ಮನ್ನು ನೋಡಿ ಎಷ್ಟು ದಿನಗಳಾಯಿತು? ಶಾಂತನಾಗು ದುರ್ಯೋಧನ. ಕೃಷ್ಣ, ನೀನು ಪಾಂಡವರ ಪಕ್ಷ ವಹಿಸಿ ನಿಲ್ಲು, ನಾನು ದುರ್ಯೋಧನನ ಪಕ್ಷ ವಹಿಸಿ ನಿಲ್ಲುವೆನು. ಆಗ ಯಾರು ಗೆಲ್ಲುವರು, ಯಾರು ಸೋಲುವರು ಗೊತ್ತಾಗುವುದು. ಅಣ್ಣ, ಏಕೆ ಕೋಪಿಸುವೆ? ಸಮಾಧಾನವಾಗಿ ಕೇಳು. ಈ ಪಾಂಡವರು ಯಾವಾಗಲೂ ಯುದ್ಧವನ್ನೇ ಅಪೇಕ್ಷಿಸಿದವರೇ ಅಲ್ಲ. ಇವರ ಪಾಂಡವರಿಗೆ 5 ಗ್ರಾಮಕ್ಕೆ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ನಾನೇ ಹಸ್ತಿನಾವತಿಗೆ ಹೋಗಿದ್ದೆನು. ಆಗ ಈ ದುರ್ಯೋಧನನು ತನ್ನ ಧರ್ಮವನ್ನು ಮರೆತು ನನ್ನನ್ನು ಹಗ್ಗದಿಂದ ಬಂಧಿಸಲು ಪ್ರಯತ್ನಿಸಿದನು. ಆದರೂ ಚಿಂತೆ ಇಲ್ಲ. ಈಗಲಾದರೂ ಪಾಂಡವರಲ್ಲಿ ಸಂಧಿಯನ್ನು ಮಾಡಿ ಅವರ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೊಡಿಸುವಿರಾ? ಕೃಷ್ಣ, ದುರ್ಯೋಧನ ಇದಕ್ಕೆ ಏನು ಹೇಳುವೆ? ಗುರುದೇವ, ನನ್ನ ಶರೀರದಲ್ಲಿ ಒಂದು ತೊಟ್ಟು ರಕ್ತವಿರುವವರೆಗೆ ಈ ಪಾಂಡವರಿಗೆ ಒಂದು ಮುಳ್ಳು ಮುಳೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಬಾ ಭೀಮಸೇನ, ಯುದ್ಧಕ್ಕೆ ಸಿದ್ಧನಾಗು. ನಾನಿನ್ನು ಹೊರಡುವೆನು. ಅಣ್ಣ, ಸ್ವಲ್ಪ ನಿಲ್ಲಿ. ಭೀಮ ದುರ್ಯೋಧನರ ಗದಾಯುದ್ಧವನ್ನು ನೋಡಿಕೊಂಡು ಹೋಗುವರಂತೆ.
ಜಾಗೃತನಾಗುವಲ್ಲ ಯುದ್ಧವೇ, ನಿನ್ನ ಎದುರಿಗೆ ಭೀಮನನ್ನು ಸೀಳಿ ಹಾಕುವೆನು. ಅಣ್ಣ, ಸಮಾಧಾನವಾಗಿ ಕೇಳು. ಏಕವಸ್ತ್ರಧಾರುಣಿಯಾದ ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ಅಪಮಾನ ಪಡಿಸಿದನಲ್ಲದೆ ತೊಡೆಯ ಮೇಲೆ ಕುಳಿತುಕೋ ಎಂದಾಗ ಭೀಮಸೇನನು ಪ್ರತಿಜ್ಞೆ ಮಾಡಿದನು. ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತ ಹೊಂದಿದನು. ದುರ್ಯೋಧನನು ನನ್ನ ಪ್ರಿಯ ಶಿಷ್ಯನು. ದುರ್ಯೋಧನ, ನೀನೇ ಧನ್ಯ. ವೀರ ಸ್ವರ್ಗವನ್ನು ಪಡೆ. ನಾನಿನ್ನು ಬರುವೆನು. ಸರ್ವರು ವಿಜಯಶಾಲಿಗಳಾಗಿ ಧರ್ಮದಂದನ ಈ ಕುರುಕ್ಷೇತ್ರದಲ್ಲಿ ಈಗ ಯುದ್ಧದಲ್ಲಿ ಮೃತರಾದವರಿಗೆ ಭೂಶಾಂತಿ ಸತ್ಕಾರವನ್ನು ನೆರವೇರಿಸಿ ಗಂಗಾ ಸ್ನಾನವನ್ನು ಮಾಡಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗಬಹುದು ಪರಮಾತ್ಮ.